ಭಗೀರಥ ಪ್ರೀಮಿಯರ್ ಲೀಗ್ ನ ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಪ್ಲೇ ಆಫ್ ಪಂದ್ಯ, ಮಾಡುವ ಮಡಿ ಪಂದ್ಯ, ಡೂ ಆರ್ ಡೈ ಪಂದ್ಯ. ಮೊಹಮ್ಮದ್ ಭಾನುವಾರ ಆದಿತ್ಯವಾರ ಸೂಪರ್ ಸಂಡದ ಪೈಸಾ ವಸೂಲ್ ಪಂದ್ಯ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ. FCC ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ಮೊದಲೇ ಆದ್ರೆ ಮತ್ತೊಂದೆಡೆ ಎಸ್ ಸ್ಪಾಟಾನ್ಸ್ ಇಲ್ಲಿ ಪಂದ್ಯವನ್ನು ಆಡುತ್ತೆ. ಅದ್ಯಾವತ್ತನ್ನ ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ. ಭಗೀರಥ ಯುವ ಸೇನೆಯವರ ಸಾರಥ್ಯದಲ್ಲಿ ಮುಂದಾಳತ್ವ ನಡೀತಾ ಇರ್ತಕ್ಕಂಥ ಪಂದ್ಯಕೂಟ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭ. ಟೈಮರ್ ಇಸ್ ಆನ್. ಮೊದಲ ಎಸೆತ ಲಗತವನ್ನ ಕಂಡುಕೊಳ್ತಾ ಇದೆ. ನವೀನ್ ಓಟವನ್ನು ದಾಖಲಿಸ್ತಾ ಇಲ್ಲ. ನಾವು ಕಂಡ ಹಾಗೆ ಕರ್ನಾಟಕದ ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ವೇದಿಕೆಯನ್ನು ಕೂಡ ಹತ್ತಿ ಇಳಿದಿರ್ತಕ್ಕಂಥ ಈ ಭಾಗದವರ ಹಿರಿಯ ಆಟಗಾರರು KSPL ಅನ್ನುವಂತ ಅತಿ ದೊಡ್ಡ ಮಟ್ಟದ ವೇದಿಕೆಯಲ್ಲಿ ಈ ಭಾಗದ ಬಹಳಷ್ಟು ಮಂದಿ ಆಟಗಾರರು ಆಟವನ್ನು ಆಡಿದ್ರು ಕೂಡ ಅಂತಿಮ ಹಂತದಲ್ಲಿ ಇಂಡಿಯನ್ ಸಾಫ್ಟ್ ಬಾಲ್ ಕ್ರಿಕೆಟ್ ಲೀಗಿನ ಕದವನ್ನು ಕೂಡ ತಟ್ಟಿದಂತ ಆಟಗಾರರು. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ತನ್ಮೂಲಕ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ಬೆಂಬಲವನ್ನು ಕೊಟ್ಟಂತವರು ಈ ಭಾಗದ ಅತಿಥಿ ಅಭ್ಯಾಗತರು, ನಮ್ಮ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿರ್ತಕ್ಕಂಥವ್ರು ನಮ್ಮ ಕಲ್ಲಂಬಳ್ಳಿಯ ಸೋಮನಾಯಕನವರು ನಮ್ಮ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ನಾಯಕ ಸಮುದಾಯದ ಮುಖಂಡರು ನಮ್ಮ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿದ್ದಾರೆ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರ ಜೊತೆಗೆ ಮತ್ತೋರ್ವ ಅಧಿಕಾರಿಗಳು ನಮ್ಮ ಚಾಮರಾಜನಗರ ಜಿಲ್ಲೆಯ ಚಸ್ಕಾಂ ಅಧಿಕಾರಿಗಳು ಮತ್ತು ಭಗೀರಥ ಯುವ ಸೇನಾ ಪೋಷಕರಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ರವರು ಕೂಡ ನಮ್ಮ ಕಾರ್ಯಕ್ರಮದ ವೀಕ್ಷಣೆಯಿದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತ. ಸ್ಲೋವರ್ ಎಸೆತ ಪುಲ್ ಮಾಡುವಂತಹ ಪ್ರಯತ್ನವನ್ನ ನವೀನ್ ಮಾಡಿದ್ರು. ತನ್ನ ಮೂಲಕ ಇವಾಗ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ಆರಂಭಕ್ಕೆ ನಮ್ಮ ಮೊದಲ 2 ಎಸೆತ ಡೌಟ್ ಆಗಿತ್ತು. ಆ ಬಳಿಕದ ಎಸೆತ ಬಹಳ ಉತ್ತಮ ರೀತಿಯ ಒಂದು ಹೊಡೆತವನ್ನು ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ನವೀನ್ ಅಂತಿಮ ಮತ್ತೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 5 ಫಾರ್ ನೋ ಲಾಸ್. ಯಾವುದೇ ಹಂತಲ್ಲೂ ಕೂಡ ಬ್ರೇಕ್ ಥ್ರೋ ಅನ್ನು ತರಬಲ್ಲಂತಹ ವಿಕೆಟ್ ಟೇಕಿಂಗ್ ಬೌಲರ್ ಕೆಂಪ ನೀಳಕಾಯದ ವ್ಯಕ್ತಿ. SS ಸ್ಪಾಟರ್ಸಿನ ಟ್ರಂಪ್ ಕಾರ್ಡ್ ಬೌಲರ್ ಇಲ್ಲಿ ಕೆಂಪ ಮೊದಲ ಪವರ್ ಪ್ಲೇ ಓವರ್ ನಲ್ಲಿ. ಸ್ಲೋವರ್ ಆಗಿ ಎಸೆಯುವಂತ ಪ್ರಯತ್ನ ತೀರಾ ದುರ್ಬಲವಾಗಿ ಬೀಳ್ತಾ ಇದೆ. ತನ್ಮೂಲಕ ಇವಾಗ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೆ ಲೆಗ್ ಕಟ್ ಡೆಲಿವರಿ. ಇದು ಯಾವುದೇ ಲೆಫ್ಟಿ ಆಟಗಾರರಿಗೆ ಒಂದು ರೀತಿಯ ವರದಾನ. ಇವಾಗ ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಮಿಥುನ್. ತಂಡ ಮತ್ತ ಬೌಂಡ್ರಿ ಸೇರ್ಪಡೆ 9ಕ್ಕೆ ನೋ ಲಾಸ್. ಬಹಳಷ್ಟು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮವನ್ನು ಭಗೀರಥ ಯುವ ಸೇನಾ ಸಂಸ್ಥೆ ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ ನಾವು. ತಟ್ಟಿಮುಟ್ಟಿ ಆಡಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. 5ನೇ ಚೆಂಡಿನಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಟ್ರು ಕೂಡ ಬಳಿಕ ಅಂತಿಮ ಚೆಂಡಿನಲ್ಲಿ ಡಾಟ್ ಬಾಲ್ ಆಗಿ ಚೆಂಡನ್ನು ಎಸೆತಾ ಇದ್ದಾರೆ ಕೆಂಪ. ಈ ರೀತಿಯಾಗಿ ಮೊದಲ ಪವರ್ ಪ್ಲೇ ಅವರ ಮುಕ್ತಾಯಕ್ಕೆ 9ಕ್ಕೆ ನೋ ಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ನಿನ್ನೆ ದಿನ ಕೈಜಾರಿ ಹೋಗುವಂತ ಪಂದ್ಯವನ್ನು ನಂಬಲ ಅಸಾಧ್ಯರಲ್ಲಿ ಉಳಿಸಿಕೊಂಡು ಕ್ವಾರ್ಟರ್ ಫೈನಲ್ ಹಂತದ ಕದವನ್ನು ತಟ್ಟಿದಂತ SS ಸ್ಪಾಟಾನ್ಸ್ ಇಲ್ಲಿ ಫಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ಫಲಿತಾಂಶವನ್ನು ಕಂಡುಕೊಳ್ತಾ ನೋಡಬೇಕಾಗಿದೆ. ಇದಾದ ನಂತರದ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಸುಬೇದಾರ್ ಟೈಗರ್ ಮತ್ತು BRT ಪಂದ್ಯವನ್ನು ಆಡುತ್ತೆ. ಎರಡೂ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಅದಾದ ನಂತರ 3ನೇ ಕ್ವಾರ್ಟರ್ ಫೈನಲ್ ಕದಂಬ ವಾರಿಯರ್ಸ್ ವರ್ಸಸ್ MH ಕಿಂಗ್ಸ್ ಪಂದ್ಯವನ್ನು ಆಡುತ್ತೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ MVK ಮತ್ತು ವಿಲೇಜ್ ಬುಲ್ಸ್. ಈ ರೀತಿಯಾಗಿ 8 ತಂಡಗಳು ಸ್ಪರ್ಧಾಂಕಣದಲ್ಲಿ ಉಳಿದುಕೊಳ್ತಾ ಇದೆ. ಇನ್ನು 8 ತಂಡಗಳು ಟೂರ್ನಮೆಂಟ್ ಇಂದ ನಿರ್ಗಮಿಸಿದಾವೆ. ಈ ಕ್ವಾರ್ಟರ್ ಫೈನಲ್ ಮುಕ್ತಾಯ ಕಾಣ್ತಾ ಇದ್ದಾಗ 4 ತಂಡಗಳು ಮಾತ್ರ ಉಳ್ಕೊಳ್ಳುತ್ತೆ. 4 ತಂಡಗಳು ಟೂರ್ನಮೆಂಟ್ ಇಂದ ಹೊರ ನಡೆಯುತ್ತೆ. ತದನಂತರ ಕ್ವಾರ್ಟರ್ ಫೈನಲ್ ಮುಕ್ತಾಯ ಕಾಣುತ್ತೆ. ಸೆಮಿಫೈನಲ್ ಪಂದ್ಯ ಕೂಡ ಆರಂಭವನ್ನು ಪಡ್ಕೊಳ್ಳುತ್ತೆ. ಅಲ್ಲಿ 2 ತಂಡ ಸ್ಪರ್ಧಾಂಕಣದಲ್ಲಿ ಉಳ್ಕೊಳ್ಳುತ್ತೆ. ಮತ್ತೆರಡು ತಂಡ ಟೂರ್ನಮೆಂಟ್ ಇಂದ ಹೊರ ನಡೆಯುತ್ತೆ. ಅಂತಿಮ ಹಂತದಲ್ಲಿ ಚಾಂಪಿಯನ್ ಮತ್ತು ರನ್ನರ್ ಅಪ್ ಪ್ರಶಸ್ತಿಯಾಗಿ ಹೋರಾಟ ಸ್ಪರ್ಧಾಂಕಣದಲ್ಲಿ ಕಂಡುಕೊಳ್ಳುತ್ತೆ.
ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ ಸ್ವಲ್ಪ ಮಟ್ಟಿಗೆ ತಿರುವನ್ನ ಪಡ್ಕೊಳ್ತಾ ಇದೆ. ಕಾರ್ಡ್ ಬ್ಯಾಂಡ್ ಅವಕಾಶಗಳಿತ್ತು. ಇಲ್ಲಿ ಆ ಕ್ಯಾಚ್ ಕ್ಯಾರಿಯನ್ನು ಚೆಕ್ ಮಾಡಬೇಕಾಗುತ್ತೆ. ವಿಕೆಟ್ ಕೀಪರ್ ಡೈವಿಂಗ್ ಮುಖೇನವಾಗಿ ಕ್ಯಾಚ್ ಅನ್ನು ಪಡ್ಕೊಂಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಆ ಕ್ಯಾಚ್ ಅನ್ನು ಕೂಡ ಇವಾಗ ಟಿವಿ ಅಂಪೈರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಇದಾದ ನಂತರದ ಪಂದ್ಯ BRT ವರ್ಸಸ್ ಸುಬೇದಾರ್ ಪಂದ್ಯವನ್ನು ಆಡ್ತಾರೆ. ದಯವಿಟ್ಟು ರೆಡಿ ಇರ್ಬೇಕಂತ ಕೇಳ್ತಾ ಇದ್ದೇವೆ ನಾವು. ಔಟ್ ಅನ್ನುವಂತ ತೀರ್ಪುಗಳು ಬರ್ತಾ ಇದೆ ಇಲ್ಲಿ. ಆ ನಿಟ್ಟಿನಲ್ಲಿ ನವೀನ್ ವಿಕೆಟ್ ಪತನ. ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ನ ಟ್ರಂಪ್ ಕಾರ್ಡ್ ಆಟಗಾರ ಇನ್ನಿಂಗ್ಸ್ ಮುಕ್ತಾಯ. 10-1. 10 ರನ್ ಫಾರ್ ಲಾಸ್ ಆಫ್ 1 ವಿಕೆಟ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಹೊಸ ಬೌಲರ್ ಬರ್ತಾ ಇದ್ದಾಗ ಅಂಕಪ್ಪ ತಂಡದ ಪ್ರಮುಖ ಬೌಲರ್. ನಿನ್ನೆ ದಿನದ ಒಂದು ನಿರ್ಣಾಯಕ ಪಂದ್ಯ, ಕ್ರೂಷಿಯಲ್ ಪಂದ್ಯದಲ್ಲಿ ಮೇಡಮ್ ಪ್ಲಸ್ 1 ವಿಕೆಟ್ಸ್ ಅನ್ನು ಪಡೆಯುವುದರ ಮುಖಾಂತರವಾಗಿ ಕೈ ಜಾರಿ ಹೋದಂತ ಪಂದ್ಯವನ್ನ ಸ್ಪಾಟನ್ಸ್ ತಂಡಕ್ಕೆ ಉಳಿಸಿದಂತಹ ಅನುಭವಿ ಎಸೆತಗಾರ. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಸದ್ದನ್ನ ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ ಅದು ಬ್ಯಾಟರಾಯನಪುರ ಸ್ಪೋರ್ಟ್ಸ್ ಕ್ಲಬ್ BSC ಕ್ರಿಕೆಟರ್ಸ್. ಆ ತಂಡದ ಕಾಯಂ ಸದಸ್ಯ ಕೂಡ ಅಂಕಪ್ಪ ತವರಿನ ತಂಡವನ್ನ ಕೂಡಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. SS ಸ್ಪಾಟನ್ಸ್ ಪರವಾಗಿ ಇನ್ನು ಉಳಿದ ಎಸೆತಗಳ ಮುಂದೆ ಅದೆಸೋಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ. ಹೊಸ ಆಟಗಾರ ಇವಾಗ ಪ್ರಶಾಂತ್ ಅಂಕಣ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಂಕಪ್ಪ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ ಸ್ವೀಪ್ ಮಾಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಟ್ರೆಡ್ ಬ್ಯಾಕ್ ಶಾಟ್, ಬಹಳಷ್ಟು ಸ್ವೀಪ್ ಶಾಟ್ಗಳನ್ನು ಲೀಲಾಜಲವಾಗಿ ಹೊಡೆಯಬಲ್ಲಂತ ಆಟಗಾರ ಪ್ರಶಾಂತ. ಇಲ್ಲಿ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ, ತನ್ಮೂಲಕ ಮತ್ತೆ ಒಟ್ಟಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಅಲ್ಲಿ ಸುಬೇದಾರ್ ತಂಡದ ನಾಯಕರು ಮತ್ತು BRT ನಾಯಕರು ಟಾಸಿಗೆ ಬನ್ನಿ. ಇದರ ನಡುವೆ ಲೋವರ್ ಫುಲ್ ಟಾಸ್, ಪರ್ಫೆಕ್ಟ್ ಶಾಟ್ ಬಾರಿ, ತನ್ಮೂಲಕ ಫ್ಲಾಟ್ ಸಿಕ್ಸರ್, ಷಟ್ಕ, ಆರೋಟದ ಸೇರ್ಪಡೆ. ಪ್ರಶಾಂತ್ ಸಿಕ್ಸರ್ ದಾಖಲಿಸಿದ್ರು. ತನ್ಮೂಲಕ 16ಕ್ಕೆ ತಲುಪ್ತಾ ಇದೆ. 16 ಫಾರ್ ಲಾಸ್ ಆಫ್ 1 ವಿಕೆಟ್. ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ತಂಡ ಮತ್ತೆ ಅಂಕಪ್ಪ. ಪ್ರತಿ ಚೆಂಡಿನಲ್ಲೂ ಕೂಡ ಸ್ವೀಪ್ ಶಾಟ್ಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ ಈ ಹಿಂದಿನ ಸರಿ ಲೋವರ್ ಫುಲ್ ಟಾಸ್ ಅನ್ನ ಪರ್ಫೆಕ್ಟ್ ಆಗಿ ಪಿಕ್ ಮಾಡಿ ಒಂದು ಸಿಕ್ಸರ್ ದಾಖಲಿಸಿದ್ರು. ತದನಂತರ ಇವಾಗ ಒಂಟಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಎರಡನೇ ಓವರ್ ಇನ್ನೂ ಕೂಡ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ತಂಡ ಮತ್ತೆ 17 ಒಂದು ವಿಕೆಟ್ ಅನ್ನ ಕಳ್ಕೊಂಡಿರ್ತಕ್ಕಂಥ FCC ತಂಡ. ಅಣ್ಣ BRT ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸುಬೇದಾರ್ ನೀವು ಕೂಡ ಟಾಸಿಗೆ ಬನ್ನಿ. ಮತ್ತೆ ಅಂಕಪ್ಪ ನೋಡಿ, 11:30 ಸರಿಯಾಗಿ ಪಂದ್ಯ ಆರಂಭವಾಗಿದೆ. ಆ ಟೈಮ್ ಕ್ಲೋಸ್ ಆಗ್ತಾ ನಾವು ಹೇಳ್ತೀವಿ. ಬಹಳ ಸ್ವತ್ತಮರಿದಾಗಿರ್ತಕ್ಕಂಥ ಎಸೆತ ಅಂತಿಮ ಚೆಂಡಿನಲ್ಲಿ ಮತ್ತೆ ಕೋಟ್ ಬ್ಯಾಟ್ ರೂಪದಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಅಂಕಪ್ಪ. SS ಸ್ಪಾಟನ್ಸ್ ಮೊದಲ 2 ಓವರ್ ಅಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ, ಡೂ ಆರ್ ಡೈ ಪಂದ್ಯದಲ್ಲಿ, ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇರ್ತಕ್ಕಂಥ ತಂಡ. 2 ಓವರ್ಗಳ ಮುಕ್ತಾಯಕ್ಕೆ
ಎಫ್ಸಿಸಿ ತಂಡ 17 ಓಟವನ್ನು ದಾಖಲಿಸಿದ್ರು ಕೂಡ 2 ಪ್ರಮುಖ ವಿಕೆಟ್ಸ್ ಗಳನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಬಿಟ್ಕೊಡ್ತಾ ಇರ್ತಕ್ಕಂಥ ತಂಡ. ಇನ್ನು ಉಳಿದ ಓವರ್ ನಲ್ಲಿ ಅತ್ಯುತ್ತಮ ರೀತಿ ಆಟವನ್ನು ಆಡಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಮೊದಲ 2 ಓವರ್ಗಳಲ್ಲಿ 9 ನಿಮಿಷಗಳನ್ನು ತೆಗೆದುಕೊಂಡಿರ್ತಕ್ಕಂಥ ತಂಡ ಎಸ್ಎಸ್ ಸ್ಪಾಟನ್ಸ್. ನಮ್ಮ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮವನ್ನು ನಮ್ಮ ಅತಿಥಿ ಗಣ್ಯರಾಗಿರ್ತಕ್ಕಂಥವ್ರು, ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇರತಕ್ಕಂಥವ್ರು, ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥವ್ರು ಮತ್ತು ಮೈಸೂರು ಮತ್ತು ಚಾಮರಾಜನಗರ ನಾಯಕ ಸಮುದಾಯದ ಮುಖಂಡರು ಆಗಿರ್ತಕ್ಕಂಥವ್ರು ಶ್ರೀಯುತ ಸೋಮನಾಯಕಣ್ಣನವರು, ನಮ್ಮ ಪ್ರೀತಿಯ ಮಹೇಶಣ್ಣನವರು ಇದ್ದಾರೆ, ನಮ್ಮ ಚೆಸ್ಕಾಂ ಚಾಮರಾಜನಗರ ಅಧಿಕಾರಿಗಳಾಗಿರ್ತಕ್ಕಂಥವ್ರು, ಭಗೀರಥ ಯುವ ಸೇನೆಯ ಪೋಷಕರು ಕೂಡ ಶ್ರೀಯುತ ಮಹೇಶಣ್ಣನವರು ದಯವಿಟ್ಟು ಒಂದು ಟಾಸ್ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಸೆಕೆಂಡ್ ಓವರ್ ನಲ್ಲಿ ಉಲ್ಲಾಸ್ ಬಹಳಷ್ಟು ಉತ್ತಮ ದಸ್ತಿಯಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಎಫ್ಸಿಸಿಯ ಆಟಗಾರರು ಇವಾಗ ಪ್ರಶಾಂತ್ ಮತ್ತು ಜೈ ಪಾರ್ಟ್ನರ್ಶಿಪ್ ಆಟವನ್ನು ದಾಖಲಿಸಲೇಬೇಕಾಗುತ್ತೆ. ತಂಡವನ್ನು 50ರ ಗಡಿ ದಾಟಿಸುವಂತ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಇದು ಡೂ ಆರ್ ಡೈ ಪಂದ್ಯ. ಗೆದ್ದರೆ ಸೆಮಿಫೈನಲ್ ಟಿಕೆಟ್, ಸೋತರೆ 2+1 3 ದಿನ ಆಡಿದಂತಹ ಸವಿನೆನಪು ಮಾತ್ರ ಉಳಿದುಕೊಳ್ಳುತ್ತೆ. ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಉಲ್ಲಾಸ ಮಾಡಿಕೊಟ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಆದಿತ್ಯವಾರದ ಪಂದ್ಯಾಟದ ವೀಕ್ಷಣೆಯಲ್ಲಿ ಈ ಭಾಗದ ಬಹಳಷ್ಟು ಮಂದಿ ಕ್ರಿಕೆಟ್ ಅಭಿಮಾನಿ ದೇವರುಗಳು ಹೊಂಗೆಯ ತಂಪಾಗಿರ್ತಕ್ಕಂಥ ನೆರಳಿನ ಅಡಿಯಲ್ಲಿ ಕುಳಿತು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಡುವೆ ಬಹಳಷ್ಟು ನೋಡುತ್ತಾ ತನ್ಮೂಲಕ ಪರ್ಫೆಕ್ಟ್ ರಿವರ್ಸ್ ಶಾಟ್ ಬಾರಿ ಬಹಳಷ್ಟು ನೋಡುತ್ತೆ. ಇವಾಗ ಬೌಂಡ್ರಿ ಸೇರ್ಪಡೆಯನ್ನು ಕಂಡ್ಕೊಳ್ತಾ ಇದೆ. 4 ಓಟದ ಸೇರ್ಪಡೆ ಕಂಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡ ಮೊತ್ತ 23ಕ್ಕೆ ತಲುಪ್ತಾ ಇದೆ. 23 ಫಾರ್ ಲಾಸ್ ಆಫ್ 2 ಇಂಪಾರ್ಟೆಂಟ್ ವಿಕೆಟ್ ಎಫ್ಸಿಸಿ. ಮೊದಲೇ ತಿಳಿಸಿದ ಹಾಗೆ ಈ ಇರುವರು ಆಟಗಾರರು ಒಂದು ಉತ್ತಮ ರೀತಿಯ ಪಾರ್ಟ್ನರ್ಶಿಪ್ ಆಟವನ್ನು ಆಡಬೇಕಾಗತ್ತೆ. ಎಸ್ಎಸ್ ಸ್ಪಾಟನ್ಸಿನ ಆಟಗಾರರು ಸ್ವಲ್ಪ ಮಟ್ಟಿಗೆ ಲೆಕ್ಕ ತಪ್ಪಿದರೂ ಕೂಡ ಅದು ತಂಡಕ್ಕೆ ಮುಳ್ಳಾಗುವಂತ ಚಾನ್ಸಸ್ ಇದೆ. ಅತಿ ಹೆಚ್ಚು ಡಾಟ್ ಬಾಲ್ಗಳ ಕಡೆ ಗಮನವನ್ನು ಕೊಡಬೇಕಾಗಿರ್ತಕ್ಕಂಥ ಎಸ್ಎಸ್ ಸ್ಪಾಟನ್ಸಿನ ಎಸ್ಆರ್ರು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟಷ್ಟು ತಂಡ ಎಫ್ಸಿಸಿ ಲೆಕ್ಕಾಚಾರದ ಗಡಿಯನ್ನು ದಾಟುವಂತಹ ಸೂಚನೆ ಕೂಡ ನೀಡುತ್ತೆ. 2.5 ಓವರ್ ಅಲ್ಲಿ 25 ಕಾಲು ಶತಕವನ್ನು ಪೂರೈಕೆ ಮಾಡ್ತಾ ಇದೆ ಎಫ್ಸಿಸಿ ತಂಡ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಎಸೆತ ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಪ್ರಶಾಂತ್ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಇಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ 25ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಎಫ್ಸಿಸಿ ತಂಡ ಇನ್ನು ಉಳಿದ 12 ಎಸೆತಗಳ ಮುಂದೆ ಅದಸ್ಸೋಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಪ್ರಸ್ತುತ ಈ ಸಂದರ್ಭವನ್ನು ಗುರಿಯಾಗಿಟ್ಟುಕೊಂಡ ಎಸ್ಎಸ್ ಸ್ಪಾಟನ್ಸಿನ ಆಟಗಾರರು ಬೆಸ್ಟ್ ಬೌಲಿಂಗ್ ಅಸ್ತ್ರವನ್ನ ಮತ್ತೆ ಕಣಕ್ಕಿಳಿಸುವಂತಹ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ನಿಧಾನವಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಅನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಆಟಗಾರರ ಲೆಕ್ಕಾಚಾರವನ್ನ ಫಲಿತಾಂಶವನ್ನ ಕೂಡ ಮೇಲು ಮಾಡಬಲ್ಲಂತ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಮತ್ತೆ ಅಂಕಪ್ಪ ಎಸ್ಎಸ್ ಸ್ಪಾಟನ್ಸಿನ ಆಪತ್ಕಾಲದ ಬಂಟ ಅಂಕಪ್ಪ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 4ನೇ ಓವರ್ ಚಾಲ್ತಿಯಲ್ಲಿ ಅಂಕಪಟು ಜೈ. 2
4ನೇ ಓವರ್ನ ಮೊದಲ ಎಸೆತ ತನ್ಮೂಲಕ ರಿವರ್ಸ್ ಸ್ವೀಪ್ ಮಾಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮತ್ತಂಕಪ್ಪ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಜೈ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ನಿಧಾನಗತಿಯ ಆರಂಭವನ್ನು ಪಡ್ಕೊಂಡಿರ್ತಕ್ಕಂಥ ತಂಡ ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ 10 ಓಟಗಳನ್ನು ಕಲೆ ಹಾಕ್ತಾರೆ ನೋಡಬೇಕಾಗಿದೆ. ಮತ್ತಂಕಪ್ಪ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆ ಬರುವಂತ ಪ್ರಯತ್ನ. ಗಾಳಿಯ ಭರಪೂರ್ ಲಾಭವನ್ನು ಪಡಿತಾ ಇದೆ. ತನ್ಮೂಲಕ ಹ್ಯೂಜ್ 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 ಸಿಕ್ಸರ್ ಈ ಬಾರಿ ತನ್ಮೂಲಕ ಪ್ರಶಾಂತ್ ದಾಖಲಿಸಿದ್ರು. ಈ ರೀತಿಯ ಒಂದು ಹೊಡೆತಗಳ ಅವಶ್ಯಕತೆ ಇರತಕ್ಕಂಥ FCCಯ ತಂಡ ಸಮಯಕ್ಕೆ ಸರಿಯಾಗಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಪ್ರಶಾಂತ ತಂಡದ ಒಟ್ಟು ಮೊತ್ತ 32ಕ್ಕೆ ತಲುಪ್ತಾ ಇದೆ. ಪ್ರಶಾಂತನ ವೈಯಕ್ತಿಕ ಮತ್ತು 9 ಎಸೆತ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೇವಲ 5 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ ನೋಡಿ. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳು ಪ್ರಶಾಂತ್ ಮಾಡ್ತಾ ಇದ್ದಾರೆ. ಪಾಯಿಂಟ್ ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅಂಕಪ್ಪ ಅವಕಾಶ ಮಾಡಿಕೊಟ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 33ಕ್ಕೆ ತಲುಪ್ತಾ ಇದೆ. ಮತ್ತಂಕಪ್ಪ 5ನೇ ಬಾರಿಗೆ ಎಸೆದ ಚೆಂಡು ಬಹಳ ಉತ್ತಮ ರೀತಿ ಒಂದು ಹೊಡೆತವನ್ನ ಜೈ ದಾಖಲಿಸಿದ್ರು. ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಹೊಡೆದ ಸೇರ್ಪಡೆ ಹೊಡೆದ ಪ್ರಯತ್ನಗಳು ಸಾಗ್ತಾ ಇದೆ. ಕ್ರೂಷಿಯಲ್ ಕಾಲಿ ಬಾರಿ ಅದ್ಯಾವ ರೀತಿಯ ಒಂದು ತೀರ್ಪು ಬರುತ್ತೆ ನೋಡಬೇಕಾಗಿದೆ. ತೃತೀಯ ನೇತ್ರ ಇವಾಗ ಅದ್ಯಾವ ರೀತಿಯ ಒಂದು ಡಿಸಿಷನ್ ರವಾನಿಸ್ತಾ ನೋಡಬೇಕಾಗಿದೆ. ಜೈ ಆಲ್ರೆಡಿ ವಾಕ್ ಮಾಡ್ತಾ ಇದ್ದಾರೆ. ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ ನಲ್ಲಿ ಇದೆ. ಇತ್ತ ಸೆಲೆಬ್ರೇಷನ್ ಕೂಡ ಶುರುವಾಗಿದೆ. ಅರ್ಥಾತ್ ಔಟ್ ಅನ್ನುವಂತ ಸೂಚನೆ ಬರುವಂತ ಲಕ್ಷಣಗಳು ಅಂಕಣ ಕ್ರೀಡಾಂಗಣ ಒಳಭಾಗದಲ್ಲಿ ತೋರ್ತಾ ಇದೆ. ಆದ್ರೆ ತೃತೀಯ ನೇತ್ರ ಇವಾಗ ತೀರ್ಪನ್ನ ಇನ್ನು ರವಾನಿಸಬೇಕಾಗಿದೆ ಅಷ್ಟೇ. ಆದಿತ್ಯವಾರ ಬೆಳಗಿನ ಅವಧಿಯಲ್ಲಿ ಕಾರ್ಮೋಡದ ವಾತಾವರಣ ಕ್ರೀಡಾಂಗಣವನ್ನು ಕಂಡುಕೊಂಡಿದ್ರು ಕೂಡ ಸಮಯ ಸರಿತಾ ಇದ್ದಾಗ ರವಿ ರಶ್ಮಿಗಳು ಭೂಮಿಗೆ ಬೀಳ್ತಾ ಇದ್ದ ಹಾಗೆ ಭಗೀರಥ ಯುವ ಸೇನೆಯ ಆಯೋಜಕರಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗ್ತಾ ಇದೆ. ಒಂದು ಹಂತದಲ್ಲಿ 8ರಿಂದ 9, 9ರಿಂದ 10 ಪಂದ್ಯಗಳು ಮುಗಿಸಬೇಕಾಗಿರ್ತಕ್ಕಂಥ ಆದಿತ್ಯವಾರದ ಲಿಸ್ಟು ಕೊನೆಯ ಹಂತದ ಪ್ಲೇ ಆಫ್ ಪಂದ್ಯಗಳು ಸಾಗ್ತಾ ಇದೆ. ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಜೈ ವಿಕೆಟ್ ಪತನ. ಆ ನಿಟ್ಟಿನಲ್ಲಿ 3ನೇ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಇಲ್ಲಿ FCCಯ ತಂಡ. ಓವರ್ ಕೂಡ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಇಲ್ಲಿ 4 ಓವರ್ಗಳ ಮುಕ್ತಾಯಕ್ಕೆ 3 ವಿಕೆಟ್ಗಳ ನಷ್ಟಕ್ಕೆ 34 ಓಟವನ್ನ ದಾಖಲಿಸ್ತಾ ಇದ್ದಾರೆ FCC ತಂಡ. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. 3 ನಿಮಿಷಗಳು ಇನ್ನೂ ಕೂಡ ಬಾಕಿ ಇದೆ. ಹೊಸ ಬೌಲರ್ ಇವಾಗ ರಘು ಡೆತ್ ಓವರ್ ನಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯ SS ಸ್ಪೋರ್ಟ್ಸ್ ತಂಡ ಆಡ್ತಾ ಇದ್ರೆ ಮಹೇಶ್ ಅವರು ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂರ್ತಾ ಇಲ್ಲ. ತಂಡದ ಗೆಲುವಿಗಾಗಿ ನಿರಂತರ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಮಹೇಶ್ ಕ್ಯಾಪ್ಟನ್ ಇಲ್ಲಿ ಅತ್ತ ಇತ್ತ ಪಯಣ ಮಾಡ್ತಾನೆ ಇದ್ದಾರೆ.
ಅಂತಿಮ ಓವರ್ನ ಮೊದಲ ಎಸೆತ ತೀರಾ ಶಾರ್ಟ್ ರೇಸಿಂಗ್ ಡೆಲಿವರಿ, ತೀರಾ ದುರ್ಬಲ ಎಸೆತವಾಗಿತ್ತು. ಶಾರ್ಟ್ ರೇಸಿಂಗ್ ಡೆಲಿವರಿ ಪುಲ್ ಮಾಡುವಂತ ಒಂದು ಪ್ರಯತ್ನವನ್ನ ಕಂಡುಕೊಂಡಿದ್ರು ಕೂಡ ಟೈಮಿಂಗ್ಸ್ ಕೈ ಕೊಡ್ತಾ ಇದೆ. ಸದ್ಯ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರಘು ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಪ್ರಶಾಂತರ ದಾಂಡವಿನ ಮುಖಾಂತರವಾಗಿ ಚುಮ್ಮಿದಂತ ಮತ್ತೊಂದು ಭರ್ಜರಿ ಸಿಕ್ಸರ್. ಒಂದು ಹಂತದಲ್ಲಿ ನಿಧಾನವಾಗಿ ಆರಂಭವನ್ನು ಕಂಡುಕೊಳ್ಳುವಂತಹ ಎಫ್ಸಿಸಿಯ ತಂಡ ಸಮಯ ಸರಿತಾ ಇದ್ದಾಗೆ ಓವರ್ಗಳ ಸಂಖ್ಯೆ ಇಳಿತವನ್ನು ಕಾಣ್ತಾ ಇದ್ದ ಹಾಗೆ ನಿಧಾನವಾಗಿ ಸ್ಪರ್ಧಾತ್ಮಕ ಮೊತ್ತ ದಾಪುಗಳನ್ನು ನೀಡುತ್ತಾ ಇದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ 4ನೇ ದಶಕದ ಪೂರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. 3ನೇ ಬಾರಿಗೆ ಎಸೆದ ಚೆಂಡು ತನ್ನ ಮೂಲಕ ಮತ್ತೆ ಡಾಟ್ ಬಾಲ್. ಎಸೆತ ಒಂದು ಡಾಟ್ ಆಗಿ ಪರಿವರ್ತನೆ ಕಾಣ್ತಾ ಇದ್ದ ಹಾಗೆ ಇಲ್ಲಿ ಔಕಿ ಮಹೇಶ್ವರ ಮುಖದಲ್ಲಿ ಮಂದಹಾಸ. ಮೊದಲೇ ತಿಳಿಸಿದ ತಂಡದ ಗೆಲುವಿಗಾಗಿ ತಮ್ಮ ವೃಷ್ಟಿ ಮನದೇವರನ್ನ ಪ್ರಾರ್ಥಿಸಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹಕ್ಕಿ ಹಾಗೆ ಪಯಣವನ್ನು ಮಾಡ್ತಾ ಇರ್ತಕ್ಕಂಥ ಔಕಿ ಅಣ್ಣನವರು ಕಾಟ್ ಬ್ಯಾಂಕ್ಗೆ ಒಂದಷ್ಟು ಬಲವಾದ ಮನವಿಗಳು ಬರ್ತಾ ಇದೆ. ಮನವಿಗೆ ಅದ್ಯಾವ ರೀತಿಯ ಒಂದು ಪುರಸ್ಕೃತ ನಿರ್ಣಾಯಕರಿಂದ ಲಭಿಸುತ್ತೆ ನೋಡಬೇಕಾಗಿದೆ. ಕಾದಿ ನೋಡಬೇಕಾಗಿದೆ ನಿರ್ಣಾಯಕರು. ಔಟ್ ಅನ್ನುವಂತ ತೀರ್ಪುಗಾರರು ರವಾನಿಸ್ತಾ ಇದ್ದಾರೆ. ಅಂಪೈರ್ಸ್ ಕಾಲ್ ಫೈನಲ್ ನೋಡಿ, ಅಲ್ಟ್ರಾ ಏಡ್ಜ್ಗೆ ಥರ್ಡ್ ಅಂಪೈರ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಇನ್ನೆಲ್ಲಾದ್ರೂ ವಿಕೆಟ್ ಕೀಪರ್ ಕ್ಯಾಚ್ ಅನ್ನು ಹಿಡಿಬೇಕಾದ್ರೆ ಆ ಕ್ಯಾರಿ ಆದಂತ ಸಂದರ್ಭ ಎಲ್ಲಾದ್ರೂ ಡೌಟ್ ಇದ್ದಾಗ ಅದನ್ನ ಚೆಕ್ ಮಾಡಬಹುದೇ ಹೊರತು ಆ ಬ್ಯಾಟ್ ಸೈಡ್ ಅಂಚಿಗೆ ತಗುಲಿದೆಯಾ, ಇನ್ಸೈಡ್ ಎಡ್ಜ್ ಆಗಿದೆಯಾ, ನಿಕ್ ಆಗಿದೆಯಾ, ಔಟ್ ಎಡ್ಜ್ ಆಗಿದೆಯಾ, ಟೋ ಎಡ್ಜ್ ಆಗಿದೆಯಾ, ಇದು ಯಾವುದನ್ನ ಕೂಡ ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ಇದು ಔಟ್ ಅನ್ನುವಂಥ ತೀರ್ಪು ನೀಡಿದ ಅಂಪೈರ್ಸ್ಗಳು ದಯವಿಟ್ಟು ಒಪ್ಪಿಕೊಂಡು ಆಟವನ್ನು ಆಡಬೇಕಾಗತ್ತೆ. ಇವತ್ತು ಕ್ರಿಕೆಟ್ ಕ್ಷೇತ್ರದಲ್ಲಿ ಇಡೀ ಜಗತ್ತು ಸಚಿನ್ ತೆಂಡೂಲ್ಕರ್ ಅನ್ನ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ ಅಂತ ಇರೋದು ಅವರು ಆಡಿದಂತ ಆಟಕ್ಕೆ ಅಲ್ಲ, ಅವರು ಕ್ರೀಡಾಂಗಣದಲ್ಲಿ ನಡೆದುಕೊಂಡಂತ ರೀತಿ ಆಗಿರುತ್ತೆ. ಗಾಡ್ ಆಫ್ ಕ್ರಿಕೆಟ್ ಅಂತ ಒಂದು ಬಿರುದನ್ನು ಪಡ್ಕೊಂಡಿದ್ರೆ ಎಷ್ಟೋ ಬಾರಿ 99 ರನ್ಗಳಿಗೆ ಇಲ್ಲದಂತಹ ತೀರ್ಪಿಗೆ ಔಟ್ ಆಗಿ ಮನಸೋತ್ತು ಪೆವಿಲಿಯನ್ ಕಡೆಗೆ ಮುಖ ಮಾಡಿದಂತವರು ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್. ಇವತ್ತು ಸಚಿನ್ ತೆಂಡೂಲ್ಕರ್ ಹೆಸರಿನಲ್ಲಿ ಗಾಡ್ ಆಫ್ ಕ್ರಿಕೆಟ್ ಅನ್ನುವಂಥ ದೊಡ್ಡ ಮಟ್ಟದ ಹೆಸರು ಇಡೀ ವಿಶ್ವ ಇವತ್ತು ಕರೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತೀರ್ಪುಗಾರರು ಕೊಡುವಂತ ತೀರ್ಪಿಗೆ ಅದು ಸರಿಯಾಗಿದ್ದರೂ ಕೂಡ ಸರಿ, ತಪ್ಪಾಗಿದ್ದರೂ ಕೂಡ ಸರಿ, ಅದನ್ನ ಒಪ್ಪಿಕೊಂಡು ಹೋಗುವಂತದ್ದೇ ಕ್ರೀಡಾ ಸ್ಫೂರ್ತಿ. ಅದನ್ನ ಎತ್ತಿ ಎತ್ತಿ ಸಾರಿದಂತ ವ್ಯಕ್ತಿ, ಭಾರತದ ಮಹಾನ್ ವ್ಯಕ್ತಿ, ಇಡೀ ದೇಶವೇ ಮೆಚ್ಚುವಂತ ವ್ಯಕ್ತಿ, ಗಾಡ್ ಆಫ್ ಕ್ರಿಕೆಟ್ ಸಚಿನ್ ರಮೇಶ್ ತೆಂಡೂಲ್ಕರ್. ಆಮೇಲೆ ಈ ಟೈಮರ್ ಅನ್ನುವಂತ ವಿಚಾರ ಹೇಳ್ತಾ ಇದ್ರೆ ನೀವು, ಟೈಮರ್ ರನ್ನಿಂಗ್ ಅಲ್ಲಿ ಇರುತ್ತೆ. ನಿಮ್ಮ ಲಾಸ್ಟ್ ಓವರ್ ನಡೀಬೇಕಾದ್ರೆ 1 ನಿಮಿಷ ಟೈಮ್ ಇದೆ ಅಂತ ಹೇಳಿದ್ರೆ ಆ 1 ನಿಮಿಷದಲ್ಲಿ ವೆರಿ ಫಸ್ಟ್ ಬಾಲ್ ನೀವು ರಿಲೀಸ್ ಮಾಡಿದ್ರೆ ಟೈಮರ್ ಕ್ಲೋಸ್. ಆ 3 ನಿಮಿಷ ಇರೋದು 2 ನಿಮಿಷ ಇರೋದು ಟೈಮ್ ಹೋಗ್ತಾ ಇದೆ ಅಂತ ಹೇಳುವಂತದಿಲ್ಲ. ಪ್ರತಿಯೊಬ್ಬರು ಕೂಡ ಗಮನಿಸಿ, ಎಲ್ಲಾದ್ರೂ ಕೂಡ ಟೈಮರ್ ರೀತಿ ನೀತಿ ನಿಯಮಗಳು ಇದಾಗಿರುತ್ತೆ. ನ್ಯೂ ಬ್ಯಾಟ್ಸ್ಮನ್ ಇವಾಗ ಗಿರಿ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ, ಕೌ ಕಾರ್ನರ್ ಸೀಮಾರಕ್ಕೆ ಹೊರಭಾಗದಲ್ಲಿ ಭರ್ಜರಿ ಹೊಡೆತ, ತನ್ಮೂಲಕ 1 ಬೌನ್ಸ್ ಬೌಂಡ್ರಿ. ಗಿರಿ ಎದುರಿಸಿದ ಮೊದಲ ಚೆಂಡಿಗೆ ಕ್ಲಾಸಿಕ್ ಬೌಂಡ್ರಿ ದಾಖಲಿಸಿದ್ರು. ತಂಡದ ಮೊತ್ತ 44. 4.5 ಓವರ್ಗೆ 4 ವಿಕೆಟ್ಸ್ ಎಲ್ಲ ಕಳ್ಕೊಂಡು
44 ರನ್ಸ್ ಅನ್ನು ಕಲೆ ಹಾಕ್ತಾ ಇರ್ತಕ್ಕಂಥ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್. ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ, ಎರಡನೇ ಓಟದ ಪ್ರಯತ್ನ. ಇವಾಗ ರನ್ಔಟ್ ಮಾಡುವಂತ ಒಂದು ಅವಕಾಶಗಳಿತ್ತು. ಅಂಪೈರ್ 2 ರನ್ಸ್ ತಾನೆ. ಎಸ್, 2 ಓಟದ ಸೇರ್ಪಡೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ಆರಂಭಿಕ ಸೆಷನ್ ಮುಕ್ತಾಯಕ್ಕೆ 46 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಫ್ರಾನ್ಸ್ ಕ್ರಿಕೆಟ್ ಕ್ಲಬ್ ಚಾಮರಾಜನಗರ ತಂಡ 47ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಎಸ್ಎಸ್ ಸ್ಪಾಟನ್ಸ್ ಆಟಗಾರರಿಗೆ ಕೊಡ್ತಾ ಇದ್ದಾರೆ. ಒಂದು ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡಬೇಕಾಗಿದೆ ಎಸ್ಎಸ್ ಸ್ಪಾಟನ್ಸ್. ಎಫ್ಸಿಸಿ ಆಟಗಾರರು ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಬನ್ನಿ ಸರ್. ಹಾಗೆ ಎಸ್ಎಸ್ ಸ್ಪಾಟನ್ಸ್ ಆಟಗಾರರು ಕೂಡ ಆರಂಭಿಕ ಆಟಗಾರನ ಇಮಿಡಿಯೇಟ್ಲಿ ಕೆಳಕ್ಕಿಳಿಸಬೇಕು ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಒಂದು ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಸುಬೇದಾರ್ ವಿರುದ್ಧವಾಗಿ BRT ತಂಡ ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ಬೌಲಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಪಂದ್ಯ ಮುಗಿತಾ ಇದ್ದಂಗೆ BRT ತಂಡ ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು, ಕ್ರೌಡ್ ಒಳಗೆ ಬರಬೇಕು. ಸುಬೇದಾರ್ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಇರಬೇಕು ಅನ್ನೋದಕ್ಕೆ ತಿಳಿಸ್ತಾ ಇದ್ದಾವೆ. ಹಾಗೆ ಈ ಪಂದ್ಯ ಮುಗಿತಾ ಇದ್ದಾಗೆ ನಮ್ಮ ಸಂಘಟಕರು ಕೂಡ ನೋಡಿ ಆ ಸ್ಕ್ರೀಸ್ ಲೈನ್ ಮಾರ್ಕ್ ಅನ್ನು ಮಾಡುವಂತವ್ರು ಕೂಡ ರೆಡಿ ಇರಬೇಕಾಗುತ್ತೆ. ಈ ಪಂದ್ಯ ಮುಗಿತಾ ಇದ್ದ ಹಾಗೆ ಇಮಿಡಿಯೇಟ್ಲಿ ನೀವು ಕೂಡ ಸ್ಕ್ರೀಸ್ ಲೈನ್ ಅನ್ನು ಮಾರ್ಕ್ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ. ಎಫ್ಸಿಸಿ ಆಟಗಾರರು ದಯವಿಟ್ಟು ಬನ್ನಿ ಫೀಲ್ಡಿಂಗ್. ಸ್ಪಾಟನ್ಸ್ ಸ್ವಲ್ಪ ಹೆಜ್ಜೆಗಳನ್ನು ಬೇಗ ಇಡಿ ಸರ್. ನೋಡಿ, ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ನೋಡಿದಾಗ ಇವತ್ತು ಮಳೆ ಬರುವಂತ ಸಾಧ್ಯತೆ ಇದೆ. ಆ ಮಳೆ ಬರದಿರಲಿ, ಕನಿಷ್ಠ ಪಕ್ಷ 4 ರಿಂದ 5 ಓವರ್ ಆದ್ರೂ ಪರವಾಗಿಲ್ಲ. ನಮ್ಮವರು ನಿಯತ್ತಾಗಿ ಕಟ್ಟುನಿಟ್ಟಾಗಿ ನೀಟಿನ ಕ್ರಿಕೆಟ್ ಅನ್ನು ಆಡಬೇಕು ಅಂತೇಳಿ ನಮ್ಮ ಆಯೋಜಕರು ಭಗೀರಥ ಯುವ ಸೇನೆಯವರು ಓವರ್ ಕಡಿತಗೊಳಿಸದೆ ನಿಮ್ಮ ಒಪ್ಪಿಗೆ ಪ್ರಕಾರ ಮ್ಯಾಚ್ ಅನ್ನು ಆಡಿಸಿದಾಗ ನೀವು ಅವರಿಗೆ ಸಾಥನ್ನು ಕೊಡಬೇಕಾಗತ್ತೆ. ನೀವು ಸಾಥ್ ಕೊಡದೇ ಇದ್ದಲ್ಲಿ ಖಂಡಿತ ಅದು ತಪ್ಪಾಗುತ್ತೆ. ದಯವಿಟ್ಟು ಗಮನಿಸಿ. ಎರಡೂ ತಂಡದ ಆಟಗಾರರು, ಕೇವಲ ಇವೆರಡು ತಂಡ ಮಾತ್ರ ಅಲ್ಲ, ಈ ಕ್ವಾರ್ಟರ್ ಫೈನಲ್ ಉಳಿದಂತ BRT ತಂಡ ಆಗಿರ್ಬೋದು, ಸುಬೇದಾರ್ ತಂಡ ಆಗಿರ್ಬೋದು, ಕದಂಬ ವಾರಿಯರ್ಸ್ ಆಗಿರ್ಬೋದು, MH ಕಿಂಗ್ಸ್ ಆಗಿರ್ಬೋದು, ವಿಲೇಜ್ ಬುಲ್ಸ್ ಆಗಿರ್ಬೋದು, MVK ಆಗಿರ್ಬೋದು, ಈ ಎಲ್ಲ ತಂಡಗಳಿಗೆ ಒಂದೇ ಸೂಚನೆ ಆಗಿರುತ್ತೆ. ಟೈಮರ್ ನೀವು ಪಾಲಿಸಬೇಕಾಗುತ್ತೆ ಅಂಡ್ ಬೇಗನೆ ಫೀಲ್ಡ್ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಬ್ಯಾಟ್ಸ್ಮನ್ಗಳು ಕೂಡ ಬೇಗ ಬರಬೇಕಾಗುತ್ತೆ. ಆದಷ್ಟು ಬೇಗ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಾವು ಕತ್ತಲಾವರಿಸುವುದಕ್ಕೆ ಮುಂಚೆ ಕಾರ್ಯಕ್ರಮವನ್ನು ಮುಗಿಸಿ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಗಣ್ಯರಿಗೆ ಕೂಡ ಯಾವುದೇ ರೀತಿಯ ಒಂದು ಬೇಜಾರನ್ನು ಉಂಟು ಮಾಡದೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4ರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕಾಗತ್ತೆ. ಅದಕ್ಕೆ ಬಹುಮುಖ ಪಾತ್ರವನ್ನ ನೀವು ಆಟಗಾರರಾಗಿ ಮಾಡಬೇಕಾಗತ್ತೆ. ದಯವಿಟ್ಟು ಗಮನಿಸಿ. ಪದೇ ಪದೇ ಹೇಳಿಕೊಳ್ಳುವುದು ಆಟಗಾರರಿಗೆ ಅಷ್ಟು ಶೋಭೆ ಅಲ್ಲ. ಎಸ್, ಖಂಡಿತ ಎಷ್ಟೇ ತಡ ಮಾಡಿದ್ರು ಕೂಡ ನಾವು ಆಡೋದೇ ಹೀಗೆ ಅಂತ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ಓವರ್ 4 ಓವರ್ ಮ್ಯಾಚ್ ಅಂತ ಹೇಳ್ತಿದ್ದಾರೆ ಆರ್ಗನೈಸರು. ಅದಕ್ಕೂ ನೀವು ಒಪ್ಪಿಲ್ಲ ಅಂತ ಹೇಳಿದ್ರೆ ನಾವು ಬಾಲ್ ಔಟ್ ಆಡಿದ್ರು ಮಾಡಿ ಮ್ಯಾಚ್ ಅನ್ನ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಆರ್ಗನೈಸರ್ ತೀರ್ಪು. ಅದಕ್ಕೂ ಒಪ್ಪಿಲ್ಲ ಅಂತ ಹೇಳಿದ್ರೆ ಟಾಸ್ ಮಾಡ್ತೀವಿ, ಅದಕ್ಕೂ ಒಪ್ಪಿಲ್ಲ ಅಂತ ಹೇಳಿದ್ರೆ ವಾಟ್ ಎವರ್ ಇಟ್ ನಮ್ಮ ಆಯ್ಕೆ ಏನಿದೆ ಅದನ್ನು ತಿಳಿಸ್ತೀವಿ ನಾವು. ಒಟ್ಟಾರೆ ಆದಿತ್ಯವಾರ ಇವತ್ತು ಟೂರ್ನಿಮೆಂಟ್ ಕಟ್ಟುನಿಟ್ಟಾಗಿ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ ನಾವು. ಬ್ಯಾಟಿಂಗ್ ಟೀಮ್ 12th ಮ್ಯಾನ್ ಬನ್ನಿ. ಇನ್ನು ಕಾರ್ಯಕ್ರಮದ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಅತಿಥಿ ಗಣ್ಯರಾಗಿ ಈವರೆಗೆ ಕುಳಿತುಕೊಂಡು ಕಾರ್ಯಕ್ರಮದ ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮವನ್ನು ಸಿದ್ಧಗೊಳಿಸಿಕೊಡ್ತಾ ಇರ್ತಕ್ಕಂಥವ್ರು ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ನಮ್ಮ ಅತಿಥಿ ಗಣ್ಯರು ಈ ಭಾಗದ ಜಸ್ಕಾಂ ಚಾಮರಾಜನಗರ ಜಿಲ್ಲೆಯ ಲೆಕ್ಕಾಧಿಕಾರಿಗಳು ಮತ್ತು ಭಗೀರಥ ಯುವ ಸೇನೆಯ ಪೋಷಕರಾಗಿರ್ತಕ್ಕಂಥವ್ರು ಶ್ರೀಯುತ ಮಹೇಶ್ ಅಣ್ಣನವರನ್ನ ಈ ಸಮಯ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಆಯೋಜಕರು ಮಾಡ್ತಾ ಇದ್ದಾರೆ. ನಮ್ಮ ಮಹೇಶ್ ಅಣ್ಣನವರಿಗೆ ನಾವು ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ನೋಡಿ, ಅಂಪೈರ್ 1 ಸೆಕೆಂಡ್ ನಿಲ್ಸಿ. ಆ ಬ್ಯಾಟಿಂಗ್ ಟೀಮ್ 12th ಮ್ಯಾನ್ ಬರಕ್ಕೆ ಹೇಳಿ ಸರ್. 3 ದಿನದಿಂದ 12th ಮ್ಯಾನ್ ಬನ್ನಿ ಎಲ್ಲಾ ಟೀಮಿಗೆ ಇದೆ ಹಾಡಾಡೋದಾಯ್ತು. ನೋಡಿ, ಬ್ಯಾಟ್ಸ್ಮನ್ಸ್
ಇಲ್ಲ ಸರ್, ಆರ್ಗನೈಸರ್ ನೀವು ಹೆಸರು ಹೇಳಿದ್ರೆ ಕೇಳಲ್ಲ, ಯಾಕಂದ್ರೆ ನೀವು ಬಿಸಿ ಇರ್ತೀರಾ. ಪ್ಲೀಸ್, ನಿಮ್ ಕೆಲಸ 1000 ಇದೆ, ದಯವಿಟ್ಟು ಮಾಡ್ಕೊಳ್ಳಿ. ಬನ್ನಿ 12th ಮ್ಯಾನ್ ಉಲ್ಲಾಸ್ ಮತ್ತೆ ಅಪ್ಪು ಅಂತ 12th ಮ್ಯಾನ್ ಬನ್ನಿ ಸರ್. ಹಾಗೆ ಸ್ಟ್ರೈಕ್ ಯಾರು ಸರ್? ಅದು ಉಲ್ಲಾಸ್ ಅವರ? ಓಕೆ, ಫಸ್ಟ್ ಬಾಲ್ ವೈಡಾ? ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ, ತನ್ನ ಮೂಲಕ ಇವಾಗ ಒಂದು ಓಟದ ಸೇರ್ಪಡೆ. ಟು ಫಾರ್ ನೋಲಾಸ್ SS ಸ್ಪಾಟನ್ಸ್ 29 ಎಸೆತಗಳ ಮುಂದೆ 45 ಓಟವನ್ನು ದಾಖಲಿಸಬೇಕಾಗಿದೆ. ಆರಂಭಿಕ ಓವರ್ನಲ್ಲಿ ಸಂತು ಶಾಟ್ ಮಾಡುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಅಪ್ಪು ದಾಣಿಯ ಮುಖಾಂತರವಾಗಿ ಭರ್ಜರಿ ಹೊಡೆತ, ಪರ್ಫೆಕ್ಟ್ ಪ್ಲೇಸ್ಮೆಂಟ್, ತನ್ಮೂಲಕ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾರೇಖೆಯಲ್ಲಿ ಕಂಡುಕೊಳ್ತಾ ಇದೆ. ಬೌಂಡ್ರಿ, 4 ಓಟದ ಸೇರ್ಪಡೆ. ಈ ಬೌಂಡ್ರಿ ಸಮೇತವಾಗಿ 6ಕ್ಕೆ ತಲುಪ್ತಾ ಇದೆ. 6 ಫಾರ್ ನೋ ಲಾಸ್. ಇನ್ನು 28 ಎಸೆತ, 41 ಅವಶ್ಯಕತೆ. ಮಾಡು ಇಲ್ಲವೇ ಮಡಿ ಪಂದ್ಯ, ಡೂ ಆರ್ ಡೈ ಪಂದ್ಯ, ಪ್ಲೇ ಆಫ್ ಪಂದ್ಯ, ನಾಕ್ಔಟ್ ಪಂದ್ಯ ಸಾಗ್ತಾ ಇದೆ. ಒಂದೆಡೆ SS ಸ್ಪಾಟನ್ಸ್, ಮತ್ತೊಂದೆಡೆ FCC. ಎರಡೂ ತಂಡಗಳು ಕೂಡ ಕ್ರೀಡಾಂಗಣದಲ್ಲಿ ಗೆಲುವಿಗಾಗಿ ಹೋರಾಟವನ್ನು ಮಾಡ್ತಾ ಇದೆ. ಬಹಳ ಉತ್ತಮರಿತಾಗಿರ್ತಕ್ಕಂಥ ಎಸೆತ, ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಈವರೆಗೆ ಕಾರ್ಯಕ್ರಮದಲ್ಲಿ ಕುಳಿತು ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿರ್ತಕ್ಕಂಥ ನಮ್ಮ ಪ್ರೀತಿಯ ಮಹೇಶನವರು ತೆರಳುತ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ, ಪ್ರೋತ್ಸಾಹ, ಬೆಂಬಲ ಇದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಮೇಲೆ ಇರಲಿ. ಮತ್ತೆ ಬಹಳ ಉತ್ತಮರಿತಿಯಿಂದ ಎಸೆತ, ತನ್ನ ಮೂಲಕ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 26 ಎಸೆತ, 41 ಅವಶ್ಯಕತೆ. ಮತ್ತೆ ಡಾಟ್ ಬಾಲ್. ಮೊದಲ ಓವರ್ನಲ್ಲಿ ಒಂದು ಬೌಂಡ್ರಿಯನ್ನು ಅಪ್ಪು ದಾಖಲಿಸಿದ್ರು ಕೂಡ ಬಳಿಕದ 3 ಎಸೆತಗಳು ಕೂಡ ಅಪ್ಪು ಆಟವನ್ನು ದಾಖಲಿಸ್ತಾ ಇಲ್ಲ. ರಿಕ್ವೈರ್ಡ್ ರನ್ ರೇಟ್ ಹೆಚ್ಚಾಗ್ತಾ ಇದೆ, ಡಾಟ್ ಬಾಲ್ ಬೀಳ್ತಾ ಇದೆ. ಹಾಗೆ ಮತ್ತೆ ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನ ಗುಟೆಗಳ ಭಾಗದಲ್ಲಿ ನವೀನ್ ಮಿಸ್ಫೀಲ್ಡ್ ಮಾಡಿದ್ರು. ತನ್ಮೂಲಕ ಇವಾಗ ಲಕ್ಕಿ ಬೌಂಡ್ರಿ ಬೈ ರೂಪದಲ್ಲಿ 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಓವರ್ನ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ SS ಸ್ಪಾಟನ್ಸ್ ತಂಡ ಇನ್ನು 24 ಎಸೆತ, 37 ಓಟವನ್ನು ದಾಖಲಿಸಬೇಕಾಗಿದೆ. ಪ್ರತಿ ಚೆಂಡಿನಲ್ಲೂ ಕೂಡ ಒಂಟಿ ತಪ್ಪಿದಲ್ಲಿ ಅವಳಿ ಓಟವನ್ನು ದಾಖಲಿಸಿದ್ರು ಕೂಡ ಇಲ್ಲಿ ಪಂದ್ಯವನ್ನು ಗೆಲ್ಲುವಂತ ಅವಕಾಶ SS ಸ್ಪಾಟನ್ಸ್ ತಂಡಕ್ಕೆ ಇದೆ. ಉಲ್ಲಾಸ್ ಮತ್ತು ಅಪ್ಪು ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಬಹಳ ಉತ್ತಮ ರೀತಿ ಆಟವನ್ನು ಆಡುವಂತ ಸಾಮರ್ಥ್ಯವನ್ನು ಹೊಂದಿದಂತ ಆಟಗಾರರು. ಇಲ್ಲಿ FCCಯ ಬೌಲಿಂಗ್ ದಾಳಿಯನ್ನು ಅದ್ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಅದ್ಯಾವ ರೀತಿಯಾಗಿ ಎದುರಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ 37 ಓಟದ ಅವಶ್ಯಕತೆಯನ್ನ ಹೊಂದಿರತಕ್ಕಂಥ ತಂಡ. ಸೆಕೆಂಡ್ ಓವರ್ ನಲ್ಲಿ ನವೀನ್ SCR ಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕೊನೆ 24 ಎಸೆತ, 37 ಓಟದ ಅವಶ್ಯಕತೆ. ಸರಿಯಾಗಿ 12 ಗಂಟೆಗೆ ಸೆಕೆಂಡ್ ಸೆಷನ್ ಆರಂಭವನ್ನು ಪಡ್ಕೊಂಡಿದೆ. 22 ನಿಮಿಷಗಳ ಕಾಲಾವಕಾಶ, 4 ನಿಮಿಷಗಾಗಲೇ ಮುಕ್ತಾಯವನ್ನು ಕಂಡುಕೊಂಡಿದೆ. ಸೆಕೆಂಡ್ ಓವರ್ ಅಲ್ಲಿ FCCಯ ಪ್ರಮುಖ ಆಟಗಾರ ನವೀನ್ ಬಹಳ ಉತ್ತಮ ರೀತಿಯ ಒಂದು ಎಸೆತ, ಬೀಸುವಂತಹ ಪ್ರಯತ್ನಗಳು ಮಾಡಿದ್ರು. ಡಾಟ್ ಡೆಲಿವರಿಯ ಸೇರ್ಪಡೆ 46+ ಟಾರ್ಗೆಟ್ ಅನ್ನು ಉಳಿಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ FCC ತಂಡ.
47ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ಎಸ್ ಎಸ್ ಸ್ಪಾಟಾನ್ಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಲಿಕಾಪ್ಟರ್ ಶಾಟ್ ಅನ್ನು ದಾಖಲಿಸಿದ್ರು. ಶಾರ್ಟ್ ಕವರ್ಸ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ಎರಡನೇ ಓಟದ ಸೇರ್ಪಡೆಯೂ ಕೂಡ ಈ ಅವಳಿ ಓಟದ ಸೇರ್ಪಡೆಯ ಮುಖ್ಯವಾಗಿ ತಂಡದ ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಇನ್ನು 22 ಎಸೆತ ಗೆಲುವಿಗಾಗಿ 35 ಓಟದ ಅವಶ್ಯಕತೆ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ, ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಡಿಪಕ್ಷ ಕವರ್ಸ್ ಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ಪ್ಲಸ್ ನೋಬಾಲ್ ಅನ್ನುವಂತ ಒಂದು ಸೂಚನೆ ರವಾನಿಸಿದ್ರು. ಆ ನಿಟ್ಟಿನಲ್ಲಿ 1+1 ಎರಡು ಓಟದ ಸೇರ್ಪಡೆ. ಅಪ್ಪುಗೆ ಫ್ರೀ ಹಿಟ್ ಅವಕಾಶ ಲಭಿಸ್ತಾ ಇದೆ. 5 ಎಸೆತಗಳ ಮುಂದೆ 8 ಓಟವನ್ನು ಕಲೆ ಹಾಕಿದಂತ ಅಪ್ಪು ಫ್ರೀ ಹಿಟ್ ಲಾಭವನ್ನು ಯಾವ ರೀತಿ ಪಡ್ಕೊಳ್ತಾ ನೋಡಬೇಕಾಗಿದೆ. ಫ್ರೀ ಹಿಟ್ ಚೆಂಡನ್ನು ಯಾವ ರೀತಿ ಬಳಸ್ಕೊಳ್ತಾ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇತ್ತ ಮತ್ತೆ ನವೀನ್ ಟು ಅಪ್ಪು. ಫ್ರೀ ಹಿಟ್ ಎಸೆತ ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ ವಿಭಾಗದಲ್ಲಿ ಅಪ್ಪು ಕೇವಲ ಫ್ರೀ ಹಿಟ್ ನಲ್ಲಿ ಒಂಟಿ ಓಟವನ್ನಷ್ಟೇ ದಾಖಲಿಸಿದ್ರು. ಆ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 15ಕ್ಕೆ ತಲುಪ್ತಾ ಇದೆ. 15ಕ್ಕೆ ನವಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ಎಸ್ ಎಸ್ ಸ್ಪಾಟಾನ್ಸ್ ಇನ್ನು 32 ಓಟವನ್ನು ಗೆಲುವಿಗಾಗಿ ದಾಖಲಿಸಬೇಕಾಗಿದೆ. ಪುನಃ 21ಕ್ಕೆ 32. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಗುಡ್ ಲೈನ್ ಡೆಲಿವರಿ, ಸಡನ್ ನಗತವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ನವೀನ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬ್ರೇಕ್ ಥ್ರೂ ಹುಡುಕಾಟದಲ್ಲಿ ಇರ್ತಕ್ಕಂಥ ತಂಡಕ್ಕೆ ಬ್ರೇಕ್ ಥ್ರೂ ಅನ್ನು ತಂದುಕೊಡಬಲ್ಲ ಅಂತ ಒಂದು ಸಾಮರ್ಥ್ಯ ಉಳ್ಳಂತ ಎಸೆತಗಾರರು ನವೀನ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ತನ್ಮೂಲಕ ಇವಾಗ ವೈಡೇಶ್ ಲಗನ್ ಭಾಗದಲ್ಲಿ ತೀವ್ರ ಕಳಪೆ ಕ್ಷೇತ್ರ ರಕ್ಷಣೆ, ಒಂದರ ಬದಲಾಗಿ 4 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಉಲ್ಲಾಸ್ ಬೌಂಡ್ರಿ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಅಪ್ಪು ಮತ್ತು ಉಲ್ಲಾಸನ ಜೊತೆಯಾಟ ಬ್ರೇಕ್ ಥ್ರೂ ಅನ್ನು ಹುಡುಕ್ತಾ ಇರ್ತಕ್ಕಂಥ FCCಯ ತಂಡ ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯ, ಡೂ ಆರ್ ಡೈ ಪಂದ್ಯ, ಮಾಡುಲೆ ಮಡಿ ಪಂದ್ಯ, ಫಲಿತಾಂಶ ಇನ್ನೂ ಕೂಡ ಬಾಕಿ ಇದೆ. ಬಹಳಷ್ಟು ಜಾಣ್ಮೆ ಆಟವನ್ನು ಉಲ್ಲಾಸ ಆಡಿದ್ರು. ನೈಜ ಕ್ರಿಕೆಟಿಂಗ್ ಶಾಟ್ಗಳು ಬರ್ತಾ ಇದೆ. ಅಂತಿಮ ಹಂತದವರೆಗೆ ಕಾದುಕೊಳ್ಳಿತ್ತು. ಲೆಟ್ ಕಟ್ ಅನ್ನ ಗಲ್ಲಿ ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ. ತನ್ಮೂಲಕ ಇಲ್ಲಿ ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಎಸ್ ಎಸ್ ಸ್ಪಾಟಾನ್ಸ್ ಇನ್ನು ಉಳಿದ 18 ಎಸೆತಗಳ ಮುಂದೆ 26 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಟೂರ್ನಮೆಂಟ್ ಇಂದ ಹೊರ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಎಸ್ ಎಸ್ ಸ್ಪಾಟಾನ್ಸ್ ತಂಡಕ್ಕೆ ನಿನ್ನೆ ದಿನ ಲೀಗ್ ಹಂತದಲ್ಲಿ ಎದುರಾಗಿತ್ತು. ಅಲ್ಲಿ 12 ಎಸೆತಗಳ ಮುಂದೆ 14 ಓಟವನ್ನು ಎದುರಾಳಿ ತಂಡ ದಾಖಲಿಸಬೇಕಾದಂತಹ ಸಂದರ್ಭದಲ್ಲಿ ಮೇಡನ್ ಓವರ್ ಪ್ಲಸ್ ಒಂದು ವಿಕೆಟ್ಸ್ ಅನ್ನು ಪಡೆಯುವುದರ ಮುಖಾಂತರವಾಗಿ ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸಿದಂತಹ ಅಂಕಪ್ಪ ಆ ಪಂದ್ಯದ ಗೆಲುವಿನ ಮುಖ್ಯವಾಗಿ ಪ್ಲೇ ಆಫ್ ಟಿಕೆಟ್ ಅನ್ನು ಖಚಿತಪಡಿಸಿಕೊಂಡಂತಹ ಎಸ್ ಎಸ್ ಸ್ಪಾಟಾನ್ಸ್ ಇಲ್ಲಿ ಮತ್ತೊಂದು ಡೂ ಆರ್ ಡೈ ಪಂದ್ಯವನ್ನು ಆಡ್ತಾ ಇದೆ. ಅದ್ಯಾವ ರೀತಿಯ ಒಂದು ಫಲಿತಾಂಶ ಹೊರಬೀಳುತ್ತಿರಬೇಕಾಗಿದೆ. 12 ಗಂಟೆಗೆ ಆರಂಭವನ್ನು ಕಾಣುತ್ತೆ ಎರಡನೇ ಸೆಷನ್. ಈಗಾಗಲೇ 9 ನಿಮಿಷಗಳ ಮುಕ್ತಾಯವಾಗಿದೆ. ಹದಿಮೂರು ನಿಮಿಷಗಳಿಂದ ಕೂಡ ಬಾಕಿ ಉಳಿತಾ ಇದೆ. ನೋಡಿ, ವಿಕೆಟ್ ಬಿದ್ರೆ ನಾವು ಟೈಮರ್ ಸ್ಟಾಪ್ ಮಾಡ್ತೀವಿ. ಬೌಲ್ ಎಲ್ಲಾದ್ರೂ 6 ಬೌಂಡ್ರಿಗಳು ಬಂದಾಗ ಫ್ರಾಕ್ಚರ್ ಆಫ್ ಸೆಕೆಂಡ್ ಅಲ್ಲಿ ಹೋಲ್ಡ್ ಆಗುತ್ತೆ ಟೈಮರ್, ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾವುದೇ ಡ್ರಿಂಕ್ಸ್ ಬೆಳಕಲ್ಲಿ ಬ್ರೇಕ್ ಇರೋದಿಲ್ಲ, ಏನು ಕೂಡ ಇರೋದಿಲ್ಲ. ಆ ಡ್ರಿಂಕ್ ನೀರು ಕೊಡೋದಕ್ಕೆ ಬರದೇ ಇರುವ ಹಾಗೆ ಅಂಪೈರ್ಸ್ಗಳು ನೋಡ್ಕೊಳ್ಬೇಕಾಗುತ್ತೆ. ಕ್ರೂಷಿಯಲ್ ಸಂದರ್ಭದಲ್ಲಿ ಮಾತ್ರ ನಾವು ಪಾನೀಯ ವಿರಾಮಕ್ಕೆ ಅವಕಾಶವನ್ನು ಕೊಡ್ತೇವೆ ಅಷ್ಟೇ. ಕೊನೆ 18ಕ್ಕೆ 26. ಹೊಸ ಬೌಲರ್ ಇವಾಗ ಮಾಹಿ.
ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಎಸೆತ ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯಲ್ಲ ಕಂಡುಕೊಳ್ತಾ ಇದೆ. ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿ ಗಣ್ಯರಾಗಿರ್ತಕ್ಕಂಥವರು ನಮ್ಮ ದೇಶದ ಗಡಿಭಾಗದಲ್ಲಿ ಇವತ್ತು ತಮ್ಮ ಕುಟುಂಬವನ್ನೆಲ್ಲವನ್ನ ಕೂಡ ತೆರೆದು ಇವತ್ತು ನಿರಂತರವಾಗಿ ದೇಶದ ಒಳಿತಿಗಾಗಿ ಸೈನಿಕರು ಹಗಲು ರಾತ್ರಿಯಾಗಿ ನಿದ್ದೆಗೆಟ್ಟು ತಮ್ಮ ಕಾಯಕಕ್ಕೆ ಇಳಿದರೆ, ಮತ್ತೊಂದೆಡೆಯಲ್ಲಿ ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡುವಂತವರು ಇವತ್ತು ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳು ಎಂಬ ಒಂದು ಹೆಸರನ್ನ ಕೂಡ ತಮ್ಮ ಹೆಸರಿನ ಜೊತೆಗೆ ಪಡ್ಕೊಂಡಂತವರು ನಮ್ಮ ಪೊಲೀಸ್ ಇಲಾಖೆಯವರು. ಆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ನಮ್ಮ ಪ್ರೀತಿಯ ಹನುಮಂತ ಉಪಾರ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸಂಚಾರಿ ಠಾಣೆ ಚಾಮರಾಜನಗರ ಇದರ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಶ್ರೀಯುತ ಹನುಮಂತ ಉಪಾರ ಸಾಹೇಬರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೆ ಕೂಡ ನಾವು ಆತ್ಮೀಯ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಟ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು. ಪಂದ್ಯವನ್ನ ಮುಂದುವರಿಸಿಕೊಳ್ಬೇಕಾಗುತ್ತಾ ಇಲ್ಲಿ ಅಲ್ಟ್ರಾ ಎಡ್ಜ್ಗೆ ಯಾವುದೇ ರೀತಿಯ ಒಂದು ತರಬೇತಿ ಕೊಡೋಕ್ಕಾಗುದಿಲ್ಲ. ಅದು ಪಂದ್ಯ ಆರಂಭದಿಂದಲೇ ಹೇಳ್ತಾ ಇದೀವಿ ನಾವು, ದಯವಿಟ್ಟು ಗಮನಿಸಿಕೊಳ್ಳಿ. ತಂಡದ ಮೊತ್ತ 21, 15 ಎಸೆತ, 26 ಓಟದ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಒಂದು ಸಿಕ್ಸರ್ ಪಂದ್ಯದ ಇಡೀ ಚಿತ್ರಣವನ್ನು ಬದಲಿಸುತ್ತೆ. ಒಂದು ವಿಕೆಟ್ ಪಂದ್ಯದ ಗತಿ ಮತ್ತೆ ಬದಲಾಗುತ್ತೆ. ಒಂದೆಡೆ ಫ್ರೆಂಡ್ಸ್, ಮತ್ತೊಂದೆಡೆ ಸ್ಪಾಟಾನ್ಸ್. 15ಕ್ಕೆ 26 ಆದಿತ್ಯವಾರ, ಬೊಂಬಾಟ್ ಭಾನುವಾರ, ಮಧುವಣಗತಿ ಹಾಗೆ ಶೃಂಗಾರಗೊಂಡಿರ್ತಕ್ಕಂಥ ನಮ್ಮ ಹೃದಯ ಭಾಗ. ಇವಾಗ ರೋಚಕ ಪಂದ್ಯ, ರೋಮಾಂಚನ ಪಂದ್ಯ. ಮಾಹಿ ಮತ್ತು ಎಫ್ಸಿಸಿ ಆಟಗಾರರಿಗೆ ಸಮಯಕ್ಕೆ ಸರಿಯಾಗಿ ಸಿಕ್ಸರ್ ಸಿಡಿಸಿದಂತ ಅಪ್ಪು ಪಂದ್ಯ ಚಿತ್ರಣ ಬದಲಾಗ್ತಾ ಇದೆ. ತಂಡದ ಮೊತ್ತ 27, 14 ಎಸೆತಗಳ ಮುಂದೆ 20 ಅವಶ್ಯಕತೆ ಇದೆ. ಎರಡೂ ತಂಡಗಳಿಗೆ ಸಮಾನ ಅವಕಾಶಗಳಿದೆ, 50-50 ಚಾನ್ಸಸ್ ಇದೆ. ಆ ನಿಟ್ಟಿನಲ್ಲಿ ಅದ್ಯಾವ ರೀತಿಯ ಒಂದು ಫಲಿತಾಂಶ ಈ ಪಂದ್ಯದಲ್ಲಿ ಹೊರಬೀಳುತ್ತಿರಬೇಕಾಗಿದೆ. ಕ್ವಾರ್ಟರ್ ಫೈನಲ್ 1 ಮಹತ್ವದ ಪಂದ್ಯದಲ್ಲಿ ಈ ಭಾಗದ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಹನುಮಂತ ಉಪಾರರ್ ಅವರ ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಅವರಿಗೆ ಆತ್ಮೀಯ ಆದರಣೀಯ ನಲ್ಮಯ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಕಣ ಭಾಗದಲ್ಲಿ ಸೆಕೆಂಡ್ ಸಿಕ್ಸರ್ ಅಪ್ಪು ದಾಂಡಿನ ಮುಖಾಂತರವಾಗಿ ಚುಮ್ತಾ ಇದೆ. ಕಂಪ್ಲೀಟ್ ಆಗಿ ಎಸ್ ಸ್ಪಾಟಾನ್ ತಂಡ ವಿಜಯದ ಪತಾಕೆಯನ್ನು ಹಾರಿಸುವಂತ ಎಲ್ಲ ಮುನ್ಸೂಚನೆಯನ್ನು ರವಾನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನು 14 ಅವಶ್ಯಕತೆ ಇದೆ 13 ಎಸೆತಗಳ ಮುಂದೆ. ಜಾಣ್ಮೆ ಆಟವನ್ನು ಆಡಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಈ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 34ಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ಅಂತಿಮ 12 ಎಸೆತಗಳ ಮುಂದೆ ಗೆಲುವಿಗಾಗಿ ಇನ್ನು 12 ಓಟವನ್ನ ದಾಖಲಿಸಬೇಕಾಗಿರತಕ್ಕಂತ ಅನಿವಾರ್ಯತೆ ಇದೆ. ಹನ್ನೆರಡಕ್ಕೆ 13 ತಂಡದ ಒಟ್ಟು ಮೊತ್ತ 34. ವ್ಯವಸ್ಥಿತ ಕಾರ್ಯಕ್ರಮದಲ್ಲಿ ಇವತ್ತು ಈ ಭಾಗದಲ್ಲಿ ಒಂದು ದಾಖಲೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಭಗೀರಥ ನವೀನ್ ಎಸ್ಆರ್ ಭಾಗದಲ್ಲಿ
7 ನಿಮಿಷಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಮೊದಲ ಎಸೆತ ಭರ್ಜರಿ ಹೊಡೆತನ ದಾಖಲಿಸಿದ್ರು. ತನ್ಮೂಲಕ ಗತ ಕಾಣದ ಹೊಡೆತಗಳು ಎಸ್ ಸ್ಪರ್ಡನ್ಸ್ ತಂಡದ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಸಿಕ್ಸರ್ ಸಮೇತವಾಗಿ 4ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ ಎಸ್ ಸ್ಪಾರ್ಟನ್ಸ್. ಗರಿಷ್ಠ ಮೊತ್ತವನ್ನ ಚೇಸ್ ಮಾಡಬೇಕಾಗಿರತಕ್ಕಂತ ತಂಡ ಇಲ್ಲಿ ಸುಲಭವಾಗಿ ಮೊತ್ತವನ್ನ ಚೇಸ್ ಮಾಡ್ತಾ ಇದ್ದಾರೆ. ತಂಡ ಮೊತ್ತ 41, ಇನ್ನು 11 ಎಸೆತ 6 ಓಟದ ಅವಶ್ಯಕತೆ ಇದೆ. ಸ್ಲಾಟ್ ಅಲ್ಲಿ ಬಿದ್ದಿರ್ತಕ್ಕಂಥ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ತನ್ಮೂಲಕ ಸುಲಭ ಕ್ಯಾಚ್. ಈವರೆಗೆ ಬಹಳ ಶುದ್ಧ ರೀತಿಯ ಪ್ರದರ್ಶನ ನೀಡಿದಂತ ಅಪ್ಪು 13 ಎಸೆಗಳ ಮುಂದೆ ವೈಯಕ್ತಿಕ 28 ಓಟವನ್ನ ಕಲ್ಲ ಹಾಕಿದಂತ ಕ್ವಾರ್ಟರ್ ಫೈನಲ್ ನ ಹೀರೋ ಈ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು 10 ಎಸೆತ 6 ಅವಶ್ಯಕತೆ ಇದೆ. ಇದೇ ಬ್ರೇಕ್ ಥ್ರೂ ಅನ್ನ ಮೊದಲ 1 ರಿಂದ 2 ಓವರ್ಗಳಲ್ಲಿ ಮೊದಲೇ ನೀಡಿದ್ರೆ FCC ತಂಡ ಬಹುಶಃ ಈ ಪಂದ್ಯ ಇನ್ನೂ ಕೂಡ ಜೀವಂತವಾಗಿ ಉಳಿಸುತ್ತೇನೋ. ಇನ್ನು 10 ಎಸೆತ 6 ಅವಶ್ಯಕತೆ ಇದೆ. ಕಂಪ್ಲೀಟ್ ಡಾಟ್ ಬಾಲ್ ಆಗಿ ಚೆಂಡನ್ನು ಎಸೆಯಬೇಕಾಗಿದೆ. ನೋಡಿ, ಇಲ್ಲಿ ಕದಂಬ ವಾರಿಯರ್ಸ್ ಮತ್ತು MH ಕಿಂಗ್ಸಿನ ಕ್ಯಾಪ್ಟನ್ಗಳ ಗಮನಕ್ಕೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಬಂದಿದ್ದಾರೆ. ದಯವಿಟ್ಟು 2 ತಂಡದ ನಾಯಕರು ಟಾಸ್ಗೆ ಇವಾಗಲೇ ಬರ್ಬೇಕು ಸರ್, ಇದು ರಿಕ್ವೆಸ್ಟ್ ಮಾತ್ರ. ಕದಂಬ ವಾರಿಯರ್ಸ್ ಮತ್ತು MH ಕಿಂಗ್ಸಿನ ಆಟಗಾರರ ಗಮನಕ್ಕೆ ದಯವಿಟ್ಟು ಟಾಸ್ಗೆ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಕ್ವಾರ್ಟರ್ ಫೈನಲ್ ಪಂದ್ಯ ಮ್ಯಾಚ್ ನಂಬರ್ 3 ಆಗಿರಬಹುದು ನಿಮ್ದು, ಅದರ ಟಾಸ್ಗೆ ಇವಾಗಲೇ ಕರೀತಾ ಇದ್ದೇವೆ. ದಯವಿಟ್ಟು ನಾಯಕರು ಬನ್ನಿ. ಹೊಸ ಆಟಗಾರ ಭರತ್ ಮೊದಲ ಚೆಂಡಿನಲ್ಲಿ 1 ಓಟವನ್ನು ದಾಖಲಿಸಿದ್ರು. 2ನೇ ಓಟದ ಪ್ರಯತ್ನ ಕೂಡ ಇಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅವಳ ಈ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 43ಕ್ಕೆ ತಲುಪ್ತಾ ಇದೆ. ಕೊನೆಯ 9 ಎಸೆತ 4 ಓಟದ ಅವಶ್ಯಕತೆ ಇದೆ. ವ್ಯವಸ್ಥಿತ ಪಂದ್ಯಾಕೂಟ ಭಗೀರಥ ಯುವ ಸೇನೆ ಇವರ ಸಾರಥ್ಯದಲ್ಲಿ ಸಾಗ್ತಾ ಇದೆ. ರಾಜೇಂದ್ರ ಇವರ ಘನಾಧ್ಯಕ್ಷತೆಯಲ್ಲಿ, ಆನಂದ್ ಭಗೀರಥ ಅವರ ಮುಂದಾಳತ್ವದಲ್ಲಿ ರಘು, ಪುನೀತ್, ಮಾದಿ, ಮದನ್, ಅಪ್ಪು, ಸೂರಿ, ಅಜಯ್, ಬುಲ್ಲಾ, ಪವನ್, ಶಕೀರ್ ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಪ್ರಾಯೋಜಕತ್ವದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ. ಚಾಮರಾಜನಗರ ಜಿಲ್ಲೆಯ ಕ್ರಿಕೆಟ್ ಹಬ್ಬ ಇಲ್ಲಿ ಸಾಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಲೀಗ್ ಹಂತದ ಪ್ರತಿಯೊಂದು ಪಂದ್ಯಗಳು ಕೂಡ ಮುಕ್ತಾಯವನ್ನು ಕಂಡುಕೊಂಡ್ರು. ಪ್ಲೇ ಆಫ್ ಪಂದ್ಯ ಇವತ್ತು ಮೊದಲ ಪಂದ್ಯ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿ ಸಾಗ್ತಾ ಇದೆ. ಅದಾದ ನಂತರ ಸೆಕೆಂಡ್ ಕ್ವಾರ್ಟರ್ ಫೈನಲ್ BRT ವರ್ಸಸ್ ಸುಬೇದಾರ್ ಇವೆರಡು ತಂಡಗಳ ಪಂದ್ಯವನ್ನು ಆಡುತ್ತೆ. ಟಾಸ್ ಅನ್ನು ಗೆದ್ದಂತ BRT ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ತದನಂತರ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಕದಂಬ ವಾರಿಯರ್ಸ್ ಮತ್ತು MH ಕಿಂಗ್ಸ್ ತಂಡದ ನಡುವೆ ಸಾಗುತ್ತೆ. 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ MVK ವಿಲೇಜ್ ಬುಲ್ಸ್ ವಿರುದ್ಧವಾಗಿ ಪಂದ್ಯವನ್ನು ಆಡಬೇಕಾಗುತ್ತೆ. ಸ್ಲೋವರ್ ಎಸೆತ ತಟ್ಟಿಮುಟ್ಟಿ ಆಡುವಂತ ಒಂದು ಪ್ರಯತ್ನ, ತನ್ಮೂಲಕ ಬ್ಯಾಕ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ 1 ಓಟದ ಸೇರ್ಪಡೆ, 2ನೇ ಓಟದ ಪ್ರಯತ್ನ, ಔಟ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಬಹುಶಃ ಇವತ್ತು ಕ್ರಿಕೆಟ್ ಅನ್ನುವಂಥ ದೃಷ್ಟಿಯಲ್ಲಿ ನಾವು ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಸಲ ನೋಡ್ತೇನೆ ಇರ್ತೀವಿ ನಾವು. ಈ ತರ ಬ್ಯಾಟ್ಸ್ಮನ್ಗಳು ರನ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾದ್ರೂ ಎಡವಿ ಬಿದ್ದರೆ ಬಹುಶಃ ರನ್ಔಟ್ ಮಾಡುವಂತ ಒಂದು ಸುಲಭ ಅವಕಾಶಗಳಿದ್ರೂ ಕೂಡ ಆ ಆಪರ್ಚುನಿಟಿನ ಕೈ ಚೆಲ್ತಾರೆ. ಯಾಕಂತ ಹೇಳಿದ್ರೆ ಅದು ಮಾನವೀಯತೆ ದೃಷ್ಟಿ ಆಗಿರುತ್ತೆ. ಬಹುಶಃ ಇಲ್ಲಿ ಜಾರಿ ಬಿದ್ದಂತಹ ಕಾರಣದಿಂದ ಆ ವಿಕೆಟ್ ಅನ್ನ ಕಳ್ಕೊಳ್ತಾರೆ SS ಸ್ಪಾಟನ್ಸಿನ ಆಟಗಾರರು. ಬಹುಶಃ ಕಂಪ್ಲೀಟ್ ಆಗಿ ಪಂದ್ಯವನ್ನು ಕೈವಶ ಮಾಡಿಕೊಂಡಿದ್ದಾರೆ SS ಸ್ಪಾಟನ್ಸ್ ಆಟಗಾರರು. 6 ಎಸೆತ ಕೇವಲ 1 ಅವಶ್ಯಕತೆ ಇದೆ. ಈ ಹಂತದಲ್ಲಿ ಅಂಕಪ್ಪ ಅಂತಿಮ ಓವರ್ ಅಲ್ಲಿ ಜೈ
ಮೊದಲ ಎಸೆತ ವಿಕೆಟ್ ಕೀಪರ್ ಮಿಸ್ ಮಾಡಿದ್ರು. ತನ್ಮೂಲಕ ಪಂದ್ಯ ಮುಕ್ತಾಯ. ಫಸ್ಟ್ ಸೆಮಿಫೈನಲ್ ತಂಡವಾಗಿ FCC ವಿರುದ್ಧವಾಗಿ SS ಸ್ಪಾರ್ಟನ್ಸ್ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ತಂಡಕ್ಕೆ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ, ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಈ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯ ಒಂದು ಆಟವನ್ನ ಆಡಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ. ಫಸ್ಟ್ ಸೆಮಿಫೈನಲ್ ಪಂದ್ಯಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ SS ಸ್ಪಾರ್ಟನ್ಸ್. ದಿನದ ಮುಂದಿನ ಪಂದ್ಯ BRT ವರ್ಸಸ್ ಸುಬೇದಾರ್ ಪಂದ್ಯವನ್ನು ಆಡುತ್ತಾರೆ. ಅದಾದ ನಂತರದ ಪಂದ್ಯದ ಟಾಸ್ ಕಾರ್ಯಕ್ರಮ ಇಲ್ಲಿ ಸಾಗ್ತಾ ಇದೆ. ಕದಂಬ ವಾರಿಯರ್ಸ್ ಮತ್ತು MH ಕಿಂಗ್ಸ್ ಕ್ಯಾಪ್ಟನ್ಗಳು ನುಡಿದಿದ್ದಾರೆ. ಈ ಟಾಸ್ ಕಾರ್ಯಕ್ರಮವನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರ ಅಮೃತಸರದ ಮುಖೇನವಾಗಿ ನಡೀತಾ ಇದೆ. ಅದ್ಯಾವ ತಂಡ ಈ ಟಾಸ್ ಅನ್ನ ಗೆಲ್ತಾರ ನೋಡಬೇಕಾಗಿದೆ. ಶ್ರೀಯುತ ಹನುಮಂತ ಉಪಾರರವರು ನಮ್ಮ ಚಾಮರಾಜನಗರ ಸಂಚಾರಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಟಾಸ್ ಕಾರ್ಯಕ್ರಮ ನಡೆಸಿದ್ರು. ಅವರಿಗೆ ಅಭಿನಂದನೆ ಸಮರ್ಪಿಸ್ತೇವೆ ನಾವು. ಆ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಅನ್ನ ಅದ್ಯಾವ ತಂಡ